ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಆ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 7:40 ಆಗಿದೆ. ಸೊ ಇವಾಗ ನಾವು ಪೆರ್ಲಕ್ಕೆ ಹೋಗ್ತಾ ಇದ್ವಿ. ಒಮ್ಮೆ ಪೆರ್ಲಕ್ಕೆ ಹೋಗ್ಲಿಕ್ಕಿತ್ತು. ಹಾಗೆ ನಮಗೆ ಬಸ್ ಇರೋದು 8:30ಗೆ, ಆದರೆ ಅದಕ್ಕಿಂತ ಮುಂಚೆ ಹೋಗ್ತಾ ಇದ್ವಿ, ಏನಾದರೂ ಗಾಡಿ ಸಿಗ್ಬೋದಂತ. ನೋಡಿ ಗೈಸ್, ಬೆಳಗಿನ ವೆದರ್ ಹೇಗಿದೆ ಅಂತ. ನಮಗೆ 8:30ಗೆ ಬಸ್ ಇರೋದು. ನಾವು ಅದಕ್ಕಿಂತ ಮುಂಚೆ ಹೋದರೆ ನಮಗೆ ಕನ್ಯಾನವರೆಗೆ ಏನಾದರೂ ಸಿಗ್ಬೋದಂತ ನಂಬಿಕೆಯಿಂದ ಹೋಗ್ತಾ ಇರೋದು. ಬಟ್ ಏನಾಗ್ತದಂತ ಗೊತ್ತಿಲ್ಲ. ನಿನ್ನೆ ಮಳೆ ಬಂತು ಗೈಸ್, ನೋಡಿ ಇಡೀ ಫುಲ್ಲು ರೋಡ್ ಚಂಡಿಯಾಗಿದೆ. ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಗೈಸ್. ನಾವಿಷ್ಟು ಬೇಗ ಹೋಗ್ತಾ ಇರೋದು ಯಾಕೆಂದರೆ ನಮಗೆ ಅಲ್ಲಿಂದ ಬಂದು ನಮಗೆ ಮಿತ್ತನಡ್ಕ ಜಾತ್ರೆಗೆ ಹೋಗಬೇಕು. ಸೊ ಇವತ್ತು ಜಾತ್ರೆ ಲಾಸ್ಟ್. ಹಾಗೆ ಅಲ್ಲಿಗೆ ಹೋಗಿ ಬಂದು ಮತ್ತೆ ಇಲ್ಲಿಗೆ ಹೋಗ್ಬೇಕಷ್ಟೇ. ಹಾಗೆ ಬೇಗ ಹೋಗಿ ಬರುವಂತ ಬೇಗ ಹೊರಡಿದು. ಗೈಸ್, ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು, ಬಟ್ ಏನೂ ಸಿಕ್ಕಿಲ್ಲ ನಮಗೆ. ಇವಾಗ ಬಿಸಿಲು ಬೇರೆ ಬಂದಿದೆ. ಒಂದು ರಿಕ್ಷಾ ಸಹ ನಮಗೆ ಕನ್ಯಾನವರೆಗೆ ಸಿಗಲೇ ಇಲ್ಲ. ಇಲ್ಲಿ ನೋಡಿ, ಬೆಕ್ಕು ಸಹ ನಮ್ಮ ಜೊತೆ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದೆ ಗೈಸ್. ಫೈನಲಿ ನಮಗೆ ಅದೇ 8:30 ಬಸ್ ಸಿಕ್ಕಿತ್ತು ಕನ್ಯಾನವರೆಗೆ. ಅಲ್ಲಿಂದ ನಾವು ಕಾರಲ್ಲಿ ಬಂದ್ವಿ ಉಕ್ಕುಡವರೆಗೆ. ಸೊ ಅಲ್ಲಿಂದ ಇವಾಗ ನಾವು ಕಾಸರಗೋಡು ಬಸ್ಸಲ್ಲಿ ಪೆರ್ಲಕ್ಕೆ ಹೋಗ್ತಾ ಇದ್ದೇವೆ. ಇವಾಗ ನಾವು ಪೆರ್ಲಕ್ಕೆ ರೀಚ್ ಆಗಿದ್ದೇವೆ. ಹೆವಿ ಬಿಸಿಲಿದೆ ಗೈಸ್. ನಮ್ಮ ಬಂದ ಕೆಲಸವನ್ನೆಲ್ಲ ಮುಗಿಸಿ ಇವಾಗ ನಾವು ಹೋಟೆಲ್ ಹುಡುಕ್ತಾ ಹೋದ್ವಿ ಗೈಸ್. ಆದರೆ ಅಲ್ಲಿ ಒಬ್ರು ಅಂಗಡಿಯವರು ಹೇಳಿದರು ಇವತ್ತು ಹೋಟೆಲ್ ಎಲ್ಲ ಬಂದು ಇಲ್ಲಿ ಎಲ್ಲೂ ಸಹ ಓಪನ್ ಇಲ್ಲ ಅಂತ ಹೇಳಿದರು. ಸೊ ಹಾಗೆ ಇವಾಗ ನಾವು ರಿಟರ್ನ್ ಮನೆಗೆ ಹೋಗಲಿಕ್ಕೆ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ನಾವು ಇವಾಗ ರಿಟರ್ನ್ ಉಕ್ಕುಡಕ್ಕೆ ಬಂದ್ವಿ. ಅಲ್ಲಿ ಹೋಟೆಲಲ್ಲಿ ಏನಾದ್ರು ತಿನ್ಕೊಂಡು ಹೋಗುವಂಥ ಹೋಟೆಲ್ಗೆ ಬಂದ್ವಿ. ಹಾಗೆ ನಾವು ಆರ್ಡ್ರ್ ಮಾಡಿದ ಇಡ್ಲಿ ಸಾಂಬಾರು ಬಂತು. ಗೈಸ್, ಫೈನಲ್ ನಾವು ಪೆರ್ಲಕ್ಕೆ ಹೋಗಿ ಬಂದ್ವಿ ಇವಾಗ. ಸೊ ಟೈಮ್ ಬಂದುಬಿಟ್ಟು 12 ಆಯಿತು. ಸೊ ಹೆವಿ ಬಿಸಿಲಿದೆ. ಸೊ ಇನ್ನು ಹೊರಡಿ ವಾಪಸ್ ಜಾತ್ರೆಗೆ ಹೋಗಬೇಕು. ಹಾಗೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟವಾದ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದ ಜೊತೆಗೆ ಸಿಗುವ. ಸೊ ಟಾಟಾ, ಟೇಕ್ ಕೇರ್, ಬಾಯ್.